ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವತ್ತು ಭಾರತಕ್ಕೆ ಆಗಮಿಸಿದ್ರು. ಮುಂಬೈ ವಿಮಾನ ನಿಲ್ದಾಣಕ್ಕೆ ಬಂದ ಅವರನ್ನು ಅಲ್ಲಿಯ ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಡ್ಯಾಶ್ ಎಲ್ಲ ಸ್ವಾಗತಿಸಿಕೊಂಡ್ರು. ಮಧ್ಯಾಹ್ನ ದಿಲ್ಲಿಯಿಂದ ಪ್ರಧಾನಮಂತ್ರಿ ಕೂಡ ಅಲ್ಲಿಗೆ ಹೋಗಿ ತಲುಪಿದ್ರು. ಇಬ್ಬರೂ ಮಹಾರಾಷ್ಟ್ರದ ರಾಜ್ಯಪಾಲರ ಲೋಕಭವನದಲ್ಲಿ ರಕ್ಷಣೆ, AI, ಬಾಹ್ಯಾಕಾಶ ಈ ಥರದ ಹಲವಾರು ವಿಚಾರಗಳ ಕುರಿತು ಮಾತುಕತೆಯನ್ನು ನಡೆಸಿದ್ರು. ಫ್ರಾನ್ಸ್ನಿಂದ ಭಾರತ 114 ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇದೆ. ಆ ಪೈಕಿ 20 ಚಿಲ್ಲರೆ ವಿಮಾನಗಳನ್ನು ನಾಕ್ಡೌನ್ ಕಂಡೀಷನ್ಸಲ್ಲಿ ಸ್ಟ್ರೈಟಾಗಿ ತೊಗೊಂಡು ಬರುತ್ತವೆ. ಉಳಿದದ್ದನ್ನು ಭಾರತದಲ್ಲೇ ತಯಾರಿ ಮಾಡುವಂತಹ ಒಪ್ಪಂದಗಳಿಗೆ ಸಹಿಯನ್ನು ಹಾಕ್ಕೊಂಡ್ರು. ಇದು ಹೆಚ್ಚು ಕಡಿಮೆ 3.4 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ. ಅಂದರೆ ಹೆಚ್ಚು ಕಡಿಮೆ ನಾಳೆ ಸಿದ್ದರಾಮಯ್ಯನವರು ಮಂಡಿಸುವ ಬಜೆಟ್ಟಿನ ಹೆಚ್ಚು ಕಡಿಮೆ ಗಾತ್ರ. ಅದರ ಗಾತ್ರ ಹೆಚ್ಚು ಕಡಿಮೆ ಒಂದು 50,000 ಹಿಂಗೂ ಹಂಗೂ ಇರಬಹುದು. ಸರಿ, ನನ್ನ ಆತ್ಮೀಯ ಸ್ನೇಹಿತ ಮ್ಯಾಕ್ರಾನ್ ಅವರನ್ನ ಭಾರತ ಹಾಗೆ ನೋಡಿದ್ರೆ ರಫಾಲ್ ಸೀರೀಸ್ ಆಫ್ ವಿಮಾನಗಳನ್ನೇನು ಖರೀದಿ ಮಾಡ್ತಾ ಇದೆ, 3 ವೇರಿಯಂಟ್ಸಲ್ಲಿ ಖರೀದಿ ಮಾಡ್ಕೋತಾ ಇದೆ, ನೇವಿಗೆ ಮತ್ತು ಏರ್ಫೋರ್ಸ್ಗೆ ಮತ್ತು ಜನರಲ್ಲಿ. ಇದಕ್ಕೆ ನಾವು ದೀರ್ಘಕಾಲದ ಹಿಂದೆಯೇ ನಾವು ಮಿರಾಜ್ ಯುದ್ಧ ವಿಮಾನಗಳನ್ನು ಫ್ರಾನ್ಸಿಂದ ಖರೀದಿ ಮಾಡಿದ್ದೀವಿ. ಹಾಗಾಗಿ ನಮಗೆ ಆ ಪ್ಲ್ಯಾಟ್ಫಾರ್ಮ್ಗಳನ್ನು ಹ್ಯಾಂಡಲ್ ಮಾಡುವಂಥ ಅನುಭವಗಳು ಮತ್ತು ಫ್ರಾನ್ಸ್ ಜೊತೆ ವ್ಯವಹರಿಸುವ ಅನುಭವ ನಮಗೆ ಚೆನ್ನಾಗಿದೆ. ಲಾರ್ಜ್ಲಿ ನಮ್ಮ ಯುದ್ಧ ವಿಮಾನಗಳು ಅಂದರೆ ಫೈಟರ್ ಜೆಟ್ಸ್ ನಾನು ಹೇಳ್ತಿರೋವಂಥದ್ದು ನಮಗೆ ಬಂದಿರೋವಂಥದ್ದು ಲಾರ್ಜ್ಲಿ 3 ಕಡೆಯಿಂದ. ಒಂದು ಹಂತದಲ್ಲಿ ನಾವು ಜಾಗ್ವಾರ್ಗಳನ್ನು ತಂದಿದ್ದು ವಿಚ್ ಈಸ್ ಫ್ರಮ್ ಬ್ರಿಟನ್ ಅಂದರೆ UK, ಇನ್ನು ಮಿರಾಜ್ಗಳು ವಿಚ್ ಈಸ್ ಫ್ರಮ್ ಫ್ರಾನ್ಸ್, ಆ್ಯಂಡ್ ಉಳಿದವೆಲ್ಲ ರಷ್ಯಾ ಮತ್ತು ಹಿಂದಿನ USSRನಿಂದ ನಮಗೆ ಬಂದಂತಹ ಮಿಗ್ ಸೀರೀಸ್ ವಿಮಾನಗಳು. ಈಗ ಹಾಗಾಗಿ ಅದು ಮುಂದುವರೆದಿದೆ. ನಾವು ಅಮೆರಿಕಾದ ಸೀರೀಸ್ಗಳನ್ನು ಫೈಟರ್ ಜೆಟ್ಸ್ ವಿಚಾರದಲ್ಲಿ ಈಗ ಒಂದಷ್ಟು ಹರ್ಕ್ಯುಲೆಸ್ಸು ಈ ಥರ ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನು ಮತ್ತು ಅಪ್ಯಾಚೆ ಹೆಲಿಕಾಪ್ಟರ್ಗಳಲ್ಲಿ ಒಂದಷ್ಟು ನಾವು ಒಂದಿಷ್ಟು ಸರ್ವೈಲೆನ್ಸ್ 1-2 ಏರ್ಕ್ರಾಫ್ಟ್ಸನ್ನೆಲ್ಲ ತೊಗೊಂಡಿದ್ದೀವಿ ಅಮೆರಿಕಾಯಿಂದ, ಇಲ್ಲ ಅಂತಲ್ಲ ಇತ್ತೀಚೆಗೆ. ಬಟ್ ಲಾರ್ಜ್ಲಿ ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ಅಂದರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಹಿಂದೆ ಎಲ್ಲ ಬೈ ಮಾಡ್ತಾ ಇದ್ದಿದ್ದು ಈ 3 ಕಡೆಯಿಂದ ಆಗಿರೋದು. ಅದರಲ್ಲಿ ರಷ್ಯಾ ಅತಿ ಹೆಚ್ಚು. ಸೊ ಅದರ ಮುಂದುವರಿದ ಭಾಗವಾಗಿ ರಫಾಲನ್ನು ತಂದಿದ್ದಾರೆ. ರಫಾಲ್ ಹ್ಯಾಸ್ ಬೀನ್ ಕಂಪೇರ್ಡ್ ಟು ಅದರ್ ಎಕ್ಸಿಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ J-17 ಎಲ್ಲ ಚೈನಾ ಆ್ಯಂಡ್ F-35 ಅಮೆರಿಕನ್ ಜೆಟ್ಸು, ಇದನ್ನೆಲ್ಲ ಕಂಪೇರ್ಡ್ Su-57 ರಷ್ಯನ್ ಮೇಡು, ಇವಕ್ಕೆಲ್ಲ ಕಂಪೇರ್ ಮಾಡಿ ನಾವು ರಫೇಲ್ಗೆ ಶರಣಾಗಿದ್ದೇವೆ. ಇನ್ನು ಭಾರತ ಇದ್ರದ್ದು ಹೊಸ ಪಾಲುದಾರಿಕೆ ಯುಗ ಇದು. ನಾವಿಬ್ಬರು ಹಂಗೆ ಮಾಡ್ತೀವಿ ಅಧ್ಯಕ್ಷ ಮ್ಯಾಕ್ರಾನ್ ಮಾತಾಡಿ ನಿಮ್ಮ ಸ್ವಾಗತಕ್ಕೆ ಧನ್ಯವಾದ. ನಮ್ಮಿಬ್ಬರ ಸಂಬಂಧ ನಿಜವಾಗಿಯೂ ಗಮನಾರ್ಹ ಮತ್ತು ವಿಶಿಷ್ಟವಾಗಿರುತ್ತೆ ಅಂತ ಹೇಳಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ದೇಶದಲ್ಲೇ ಮೊದಲ ಮಿನಿ ಹೆಲಿಕಾಪ್ಟರ್ ನಿರ್ಮಾಣ ಘಟಕಕ್ಕೆ ಪ್ರಧಾನಿ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮ್ಯೂಚುವಲ್ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆ ವೇಮ್ಗಲ್ ಕೈಗಾರಿಕಾ ಪ್ರದೇಶದಲ್ಲಿ 16 ಎಕರೆ ಪ್ರದೇಶದಲ್ಲಿ ಘಟಕ ಸ್ಥಾಪನೆ ಮಾಡಿದ್ದು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಕಂಪನಿಯಿಂದ ಮೊದಲ ಬಾರಿಗೆ ಮಿನಿ ನಾಗರಿಕ ಹೆಲಿಕಾಪ್ಟರ್ ಘಟಕ ನಿರ್ಮಾಣವಾಗಿದೆ. ವೆಮ್ಗಲ್ ಮಿನಿ ಹೆಲಿಕಾಪ್ಟರ್ ನಿರ್ಮಾಣ ಘಟಕಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಫ್ರಾನ್ಸ್ ರಕ್ಷಣಾ ಸಚಿವ ಕ್ಯಾಥರಿನ್ ವಾಟ್ರಿನ್ ಭೇಟಿ ಕೊಟ್ಟರು ಮತ್ತು ದೇಶದಲ್ಲೇ ಮೊದಲ ಮಿನಿ ಏರ್ ಬಸ್ ಅಂದರೆ ಮಿನಿ ನಾಗರಿಕ ಹೆಲಿಕಾಪ್ಟರ್ ನಿರ್ಮಾಣ ಘಟಕ ಇದಾಗಿದ್ದು ವರ್ಷಕ್ಕೆ H-125 ಮಾಡೆಲ್ನ 10 ಮಿನಿ ಹೆಲಿಕಾಪ್ಟರ್ಗಳನ್ನು ನಿರ್ಮಾಣ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು HALನಲ್ಲಿ ರಾಜನಾಥ್ ಸಿಂಗ್ ವಾಟ್ರಿನ್ 10 ವರ್ಷಗಳ ಅವಧಿಗೆ ರಕ್ಷಣಾ ಒಪ್ಪಂದ ಮಾಡಿಕೊಂಡ್ರು. ಈ ಒಪ್ಪಂದಗಳಲ್ಲಿ ಹ್ಯಾಮರ್ ಮಿಸೈಲ್ ಪ್ರಮುಖವಾಗಿದೆ. ಇದರ ವಿಶೇಷತೆ ಏನು ಅಂತ ಗಮನಿಸೋಣ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮತ್ತು ಪ್ರಧಾನಮಂತ್ರಿಗಳು ವರ್ಚುವಲ್ ಮೂಲಕ ಇನಾಗರೇಟ್ ಮಾಡಿದ್ದಂತಹ ಈ ಹೆಲಿಕಾಪ್ಟರ್ ಘಟಕ ಬೆಂಗಳೂರು ಮತ್ತು ವಿಮಾನ ನಿಲ್ದಾಣ ಮತ್ತು ಚೆನ್ನೈ ಬೆಂಗಳೂರಿನ ವಿಶೇಷ ಎಕ್ಸ್ಪ್ರೆಸ್ ವೇನಿದೆ, ಎರಡರ ಮಧ್ಯದಲ್ಲೆಲ್ಲೋ ಬಂದು ಕೂತ್ಕೊಂಡಿದೆ. ಬೇಸಿಕಲಿ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟಾರ್ ಎಂಟರ್ಪ್ರೈಸ್ ಆದಂಗೆ ಇದೆ. ಇದು ನಾಗರಿಕ ವಿಮಾನ ಅಂದರೆ ಟಫ್ ಒನ್.
ಇದನ್ನು ಇಲ್ಲಿ ಮಾಡಿ ಇದನ್ನು ಎಕ್ಸ್ಪೋರ್ಟ್ ಮಾಡೋ ಪ್ಲ್ಯಾನ್ಸು ಇದ್ದಂಗಿದೆ ಮೋಸ್ಟ್ಲಿ ನೋಡಿದ್ರೆ. ಆ್ಯಂಡ್ ದ್ಯಾಟ್ ಹ್ಯಾಪನ್ಸ್ ಇಟ್ ವಿಲ್ ಬಿ ಗುಡ್. ಆವಾಗ ಇಟ್ಸ್ ಡಿಫೆನ್ಸ್ ಬೇಸ್ಡ್ ಅಲ್ಲ ಇದು ವಿಮಾನ, ಇದು ಇಟ್ಸ್ ಎ ನಾಗರಿಕ ಅಂದರೆ ಜನ ಕರ್ಕೊಂಡು ಹೋಗುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸರ್ವೆಗಳಲ್ಲಿ ಬರ್ತಾ ಇರುವಂಥ ಪ್ರಕಾರದಲ್ಲಿ ವೈಮಾನಿಕ ಕ್ಷೇತ್ರದಲ್ಲಿ ಖಾಸಗಿ ವಿಮಾನಯಾನಗಳು ಅಂದರೆ ಖಾಸಗಿ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಬಾಡಿಗೆ ಅಥವಾ ಗುತ್ತಿಗೆ ಅಥವಾ ಖರೀದಿ ಈ ವಿಚಾರದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರಗಳಲ್ಲಿ ಟಾಪ್ 5 ಭಾರತ 2ನೇದೋ 3ನೇದೋ ಸ್ಥಾನದಲ್ಲಿ ಕೂತಿದೆ. ಅಂದರೆ ಭಾರತದಲ್ಲಿ ದುಡ್ಡಿದ್ದವರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತಾನೂ ಮತ್ತು ಅದನ್ನು ಬಳಸುವಂತಹ ಪ್ರಯತ್ನಗಳಿಗೆ ಅವರು ಕೈ ಹಾಕ್ತಿದ್ದಾರೆ ಅಂತಾನೂ ಸ್ಪಷ್ಟವಾಗುತ್ತೆ. ರಫೇಲ್ ಯುದ್ಧ ವಿಮಾನದಲ್ಲಿ ಬಳಸುವ ಹಮರ್ ಕ್ಷಿಪಣಿಗಳನ್ನು ನಾವಿಲ್ಲಿ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದೀವಿ. ಇಲ್ಲಿವರೆಗೆ ಸಾಮಾನ್ಯವಾಗಿ ಯಾತಕ್ಕೆ ಈ ಡಿಫೆನ್ಸ್ ಅಂದರೆ ರಕ್ಷಣಾ ಉತ್ಪನ್ನಗಳನ್ನು ನಮ್ಮಲ್ಲೇ ಮಾಡ್ಕೋಬೇಕು ಅಂತ ಬಯಸಬೇಕು, ಎಲ್ಲ ಬಲಿಷ್ಠವಾಗಬೇಕು ಅನ್ನೋ ದೇಶಗಳು ಅಂತಂದರೆ, ಯುದ್ಧ ಕಾಲದಲ್ಲಿ ನಮ್ಮ ಹತ್ರ ಎಷ್ಟೋ ಇರುತ್ತೆ, ಅಮ್ಯುನಿಷನ್ನಲ್ಲಿ ನಮ್ಮದು ಇರುತ್ತೆ ಡಿಪೋನಲ್ಲಿ 1000 ಮಿಸೈಲು ಎಷ್ಟೋ ಇರುತ್ತೆ, 26 ಮಿಲಿಯನ್ ಲಕ್ಷ ಎಷ್ಟೋ ಬುಲೆಟ್ಗಳು, ತರಾವರಿ ಬುಲೆಟ್ಗಳು, ತರಾವರಿ ಸೈಜ್ ಅಮ್ಯುನಿಷನ್ಸು ಎಲ್ಲ ಇರುತ್ತೆ. ಆದರೆ ದೀರ್ಘಕಾಲದ ಯುದ್ಧಗಳಾಗಿಬಿಟ್ರೆ, ಫಾರ್ ಎಕ್ಸಾಂಪಲ್ ಲೈಕ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುಕ್ರೇನ್, ಈಗ ಆಗ್ತಾ ಇರೋ ಪ್ರಕಾರದಲ್ಲಿ ಯುಕ್ರೇನ್ಗೆ ಅಮ್ಯುನಿಷನ್ನ ಸಪ್ಲೈ ಮಾಡಿ 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 ಜರ್ಮನಿ ಖಾಲಿಯಾಗೋಗಿದೆ, ಹಲವಾರು ಯುರೋಪ್ ರಾಷ್ಟ್ರಗಳು ಖಾಲಿಯಾಗೋಗಿವೆ. ಅವುಗಳ ಹತ್ರ ಏನೂ ಇಲ್ಲ, ಉಳ್ಕೊಂಡೇ ಇಲ್ಲ ಅವ್ರದ್ದು ದಾಸ್ತಾನಲ್ಲಿ. ಯಾವುದೇ ದೇಶ ತನ್ನ ದೇಶವನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ಮಿನಿಮಮ್ ಡೆಟರೆನ್ಸಲ್ಲಿ ಒಂದಿಷ್ಟನ್ನು ಇಟ್ಕೋಬೇಕು ದಾಸ್ತಾನ್ನಲ್ಲಿ. ಈ ದೀರ್ಘಕಾಲದ ಯುದ್ಧಗಳು ನಡೆದಾಗ ನಮಗೆ ಸಪ್ಲೈ ಮಾಡಬೇಕಾದ ದೇಶಗಳು ಹೇಗೆ ವರ್ತನೆಯನ್ನು ಮಾಡುತ್ತವೆ ಅನ್ನೋದು ನಮಗೆ ಗೊತ್ತಿಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ಬೋದು, ನಮ್ಮನ್ನು ಡಬಲ್ ದ ಕಾಸ್ಟ್ ಕೇಳ್ಬೋದು, ಸಪ್ಲೈನೇ ನಿಲ್ಲಿಸ್ಬಿಡ್ಬೋದು ಇನ್ಯಾವುದೋ ಕಾರಣಗಳಿಗೆ. ಹಾಗಾಗಿ ಸಾಮಾನ್ಯವಾಗಿ ಯಾಕೆ ಆತ್ಮನಿರ್ಭರ್, ಯಾಕೆ ನಮ್ಮದ್ರೊಳಗಡೆ ನಾವು ಮಾಡ್ಕೋಬೇಕು ಇದನ್ನೆಲ್ಲ ಅಂತಂತೀವಿ ಅಂತಂದರೆ ದ್ಯಾಟ್ ಇಸ್ ದ ರೀಸನ್. ಅಷ್ಟು ಬಲಿಷ್ಠವಾಗಿರುವಂಥ ರಷ್ಯಾ ನಾರ್ತ್ ಕೊರಿಯಾ ಫ್ಯಾಕ್ಟ್ರಿಗಳಿಗೆ ತನ್ನ ಅಮ್ಯುನಿಷನನ್ನು ಮಾಡಿಕೊಡುವಂಥ ಕಾಂಟ್ರಾಕ್ಟ್ಸ್ ಕೊಟ್ಟಿದೆ. ಈಗ ಯುದ್ಧ 4 ವರ್ಷ ನಡೆದೋಗಿರೋದ್ರಿಂದ ಇರಾನ್ ಕೊಟ್ಟಿದ್ದಾರೆ ಕೆಲವನ್ನೆಲ್ಲ ಮಾಡ್ಕೊಡೋಕ್ಕೆ, ಅವ್ರನ್ನ ಡ್ರೋನ್ಸ್ ಪಾರ್ಟ್ಸ್ ಎಲ್ಲ ಮಾಡ್ಕೊಡೋಕ್ಕೆ ಅಂತ. ಹಾಗಾಗಿ ಇದು ಈ ಕ್ಷಿಪಣಿನ ಇಲ್ಲಿವರೆಗೆ ನಾವು ಫ್ರಾನ್ಸಿಂದ ಆಮದು ಮಾಡ್ತಾ ಇದ್ವಿ, ಈಗ ನಾವೇ ತಯಾರಿ ಮಾಡ್ಕೊಳ್ಳೋದ್ರಿಂದ ಅಷ್ಟರ ಮಟ್ಟಿಗೆ ಲಾಭ ಆಗುತ್ತೆ. ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲಂಥದ್ದು ಫೈರ್ ಆ್ಯಂಡ್ ಫರ್ಗೆಟ್ ಟೆಕ್ನಾಲಜಿನಲ್ಲಿ 60ರಿಂದ 70 ಕಿಲೋಮೀಟರ್, ಕುಡ್ ಬಿ ಇವನ್ ಲಿಟ್ಲ್ ಮೋರ್ ಹೋಗುವಂಥದ್ದು ಜಾಗ. ವೆರಿ ಪ್ರಿಸಿಷನ್ ಗೈಡೆಡ್, ಚೆನ್ನಾಗಿ ಇದು ನಾವು ಈಗಾಗಲೇ ಯೂಸ್ ಮಾಡ್ತಿರೋ ಅಂಥದ್ದು, ಯೂಸ್ ಮಾಡಿಲ್ಲ ಅಂತ ಏನಲ್ಲ ಅದನ್ನು. ಹಾಗಾಗಿ ಮತ್ತು ಒಂದೇ ಸರಿಗೆ ಅದು ಇಟ್ ಕ್ಯಾನ್ ಟೇಕ್ ಆನ್ ಮಲ್ಟಿಪಲ್ ಎನಿಮಿ ಥ್ರೆಟ್ಸನ್ನು ಕೈಗೆ ತೊಗೋಬೋದು. ಅಂದರೆ 5-6 ಥ್ರೆಟ್ಗಳನ್ನು ಒಂದೇ ಸರಿಗೆ ಅದು ಹ್ಯಾಂಡಲ್ ಮಾಡಬಹುದಾದಂತಹ ಒಂದು ಕ್ಷಿಪಣಿ ಆಗಿದೆ. ಸದ್ಯಕ್ಕೆ ನೋಡೋಣ ಅದು ಎಷ್ಟು ಮಾಡ್ತಾರೆ, ಎಷ್ಟು ಮಾಡ್ಕೊಳ್ಳಲ್ಲ ಇಲ್ಲಿ ಅಂತ ವಿ ಹ್ಯಾವ್ ನೋ ಐಡಿಯಾ. ಅದು ಇವ್ರಿಗೆ ಬೇಕಾದಷ್ಟನ್ನು ಮಾಡ್ಕೋತಾರೆ. ಎಸ್, ಟೆಕ್ ದೈತ್ಯ ಮೈಕ್ರೋಸಾಫ್ಟ್ನ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಭಾರತದ ಆತಿಥ್ಯದಲ್ಲಿ ನಡೀತಾ ಇರುವಂತಹ ಎಐ ಶೃಂಗಸಭೆಯಿಂದ ಹೊರಗುಳಿದಿದ್ದಾರೆ ಅಂತ ಸರ್ಕಾರಿ ಮೂಲಗಳು ತಿಳಿಸಿವೆ. ಬಿಲ್ ಗೇಟ್ಸ್ ಆಂಧ್ರಪ್ರದೇಶ ಪ್ರವಾಸದಲ್ಲಿದ್ದಾರೆ. ಫೆಬ್ರವರಿ 19ರಂದು ನವದೆಹಲಿಯಲ್ಲಿ ನಡೆಯುವಂತಹ ಎಐ ಶೃಂಗಸಭೆಯ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಬೇಕು. ಆದರೆ ಎಪ್ಸ್ಟೈನ್ ಫೈಲ್ಸ್ ವಿವಾದ ಕಾರಣದಿಂದಾಗಿ ಅವರು ಭಾಗವಹಿಸೋದು ಡೌಟ್ ಅಂತ ಹೇಳಲಾಗ್ತಿದೆ. ಆದರೆ ಎಐನಂಥ ಪ್ರಮುಖ ಸಮ್ಮಿಟ್ನಲ್ಲಿ ಭಾಗವಹಿಸಲು ಗೇಟ್ಸ್ ಉತ್ಸುಕರಾಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ. ಇನ್ನು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸುದ್ದಿಗೋಷ್ಠಿ ನಡೆಸಿದ್ರು. ಜಾಗತಿಕ ಎಐ ಶೃಂಗಸಭೆಯನ್ನ ಆಯೋಜಿಸುವುದು ಕೃತಕ ಬುದ್ಧಿಮತ್ತೆಯಲ್ಲಿ ಭಾರತದ ಹೆಚ್ಚುತ್ತಾ ಇರುವ ಪ್ರಭಾವಕ್ಕೆ ಮಹತ್ವದ ಮೈಲುಗಲ್ಲು ಅಂತ ಹೇಳಿದರು. ಬಿಲ್ ಗೇಟ್ಸ್ ಈ ಇನ್ವಿಟೇಷನ್ ಒಪ್ಕೊಂಡಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರಾ ಅನ್ನೋದೊಂದಿತ್ತು. ಬಟ್ ಅವರಲ್ಲಿ ಅರೈವ್ ಆಗಿದ್ದರಿಂದ ಅವರು ಆಗ್ತಾರೆ ಅಂತ ಎಲ್ಲ ಅಂದ್ಕೊಂಡ್ರು. ಬಟ್ ಅವ್ರು ಆಗಲ್ಲ ಅನ್ನೋ ಲಕ್ಷಣ ಇದ್ದಂಗಿದೆ, ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಭಾಗವಹಿಸಬಹುದು, ಕೊನೆಯ ದಿನ ಏನಾದರೂ ಅಪ್ಪಿತಪ್ಪಿ ಬರೀ ಒಂದು ಭಾಷಣ ಮಾಡಿ ಹೊರಟು ಬಿಡಬಹುದು, ಪ್ರಶ್ನೋತ್ತರಗಳಿಗೆ ಯಾವುದಕ್ಕೂ ಸಿಕ್ಕಾಕ್ಕೊಳ್ಳದೆ ಇರಬಹುದು. ನನ್ನ ಪ್ರಕಾರ ಅದಾಗಿದೆ ಮತ್ತು ಅದಕ್ಕಾಗಬೇಕಾದಂತಹ ಪ್ರಾಯಶ್ಚಿತ್ತಗಳನ್ನು ಕಾನೂನು ಮತ್ತು ಕುಟುಂಬದ ಕಡೆಯಿಂದ ಅವರು ಅನುಭವಿಸಬೇಕಾಗತ್ತೆ. ಹಾಗೆಂದ ಮಾತ್ರಕ್ಕೆ ಅವರು ಜೀವನ ಪರ್ಯಂತ ಇನ್ನು ಈ ಥರದ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗಲ್ಲ ಅಂತ ಯಾರು ಹೇಳಲಿಕ್ಕಾಗಲ್ಲ ಅಂತ ನಾನು ಅನ್ಕೋತೀನಿ. ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರ ದೀರ್ಘಕಾಲದ ಗೆಳೆತನದಿಂದಾಗಿ ಅವರು ಇವಾಗ ಆಂಧ್ರ ಪ್ರದೇಶಕ್ಕೆ ಪ್ರಯಾಣವನ್ನು ಮಾಡಿದ್ದಾರೆ, ಅಲ್ಲೇ ಉಳ್ಕೊಂಡಿದ್ದಾರೆ 2 ದಿನದಿಂದ ಅವರು. ಬಿಕಾಸ್ ಅವರಿಬ್ಬರು ಅವತ್ತಿನ ಕಾಲದಿಂದ ಅಂದರೆ ಚಂದ್ರಬಾಬು ನಾಯ್ಡು ಫಸ್ಟ್ ಟರ್ಮಲ್ಲಿ
ಅವಿಭಾಜಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದ ಕಾಲದಿಂದ ಅವರು ಇಬ್ಬರು ಗೆಳೆತನವನ್ನು ಉಳಿಸ್ಕೊಂಬಂದಿದ್ದಾರೆ. ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಮೂಡ ಹಗರಣದ ಪ್ರಕರಣದ ಲೋಕಾಯುಕ್ತ ತನಿಖೆ ಬಾಕಿ ಇದ್ದರೂ ಮೂಡಾದ ಮಾಜಿ ಆಯುಕ್ತ ನಟೇಶ್ಗೆ ರಾಜ್ಯ ಸರ್ಕಾರ ಮುಂಬಡ್ತಿ ಕೊಟ್ಟಿದೆ. 40 ಪ್ರಕರಣ ಇದೆ. ಅದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಯಾವುದೇ ದಾಖಲೆಯನ್ನಾಗಲಿ ಸಾಕ್ಷ್ಯವನ್ನಾಗಲಿ ನಮಗೆ ಕೊಟ್ಟಿಲ್ಲ. ಹಾಗಾಗಿ ಅವರು ಅದನ್ನು ಹ್ಯಾಂಡಲ್ ಮಾಡ್ಕೋಬೇಕು. ಅವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಕೊಟ್ಟಿದ್ದಾರೋ ಕೊಟ್ಟಿರುವ ಅದನ್ನು ಅವರವರೇ ಹ್ಯಾಂಡಲ್ ಮಾಡಬೇಕು. ಇಲ್ಲ ಸಂಬಂಧಿತ ದಾಖಲೆ ಇದ್ದರೆ ಅದನ್ನು ಹಾಜರುಪಡಿಸಬೇಕು. ಒಂದು. ಎರಡನೇದು, ಇದನ್ನು ತಾಂತ್ರಿಕವಾಗಿ ನೀವು ನೋಡೋದೇ ಆದರೆ ಕೊಟ್ಟಿದ್ದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮಾರಲಿ ಸರಿನಾ ಅಂತಂದರೆ ಕೊಡಬಾರ್ದಾಗಿತ್ತು ಅಂತ ಯಾರು ಬೇಕಾದ್ರೂ ಹೇಳ್ತಾರೆ ಬೇಕಾದ್ರೆ. ಆದರೆ ಕಾನೂನು ಮತ್ತು ನಿಯಮಗಳು ಮತ್ತು ಕ್ಯಾಡರು ಮತ್ತು ಸರ್ವಿಸ್ ರೋಲ್ಸ್ನಲ್ಲಿ ಅದನ್ನು ತಡೆಯೋಕ್ಕಾಗತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಅದನ್ನು ತಡೆಯೋಕ್ಕಾಗಲ್ಲ. ಹಾಗಾದರೆ ಭಾಳ ತನಿಖೆಗಳು ಬಾಕಿ ಇರುವಂಥ ಭಾಳ ಆಫೀಸರ್ಸ್ಗೆ ನಿಮಗೆ ಪ್ರಮೋಷನ್ಸ್ ಕೊಡೋಕ್ಕೆ ಆಗಲ್ಲ ಅವಾಗ. ಹಾಗಾಗಿ ಅದು ಬಾಕಿ ಇದ್ದಾಗ ಕೊಡ್ತಾರೆ. ಅನ್ಲೆಸ್ ಪ್ರೂವ್ಡ್ ಗಿಲ್ಟಿ ಆದರೆ ಬೇರೆ ವಿಚಾರ. ಎಸ್,